ವಿಜಯಪುರದಲ್ಲಿ ನಿವೃತ್ತ ಶಿಕ್ಷಕನ ಭೀಕರ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ತಂದೆಯನ್ನೇ ಪ್ರಿಯಕರ್ನ ಜೊತೆ ಸೇರಿ ಹತ್ಯೆ ಮಾಡಿಸಿದ ಪುತ್ರಿ. ಈ ಜಗತ್ತಿನಲ್ಲಿ ತಂದೆ ಮಗಳಿಗೆ ಹೀರೋ ಆಗಿರ್ತಾನೆ ಕಣ್ರಿ. ಮಗಳ ಖುಷಿಗೆ ಕಾರಣವಾಗಿರುವ ತಂದೆಯನ್ನೇ ಮಗಳೇ ಹಲ್ಲೆ ಮಾಡಿ ಹತ್ಯೆ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದೋಗಿದೆ. ವೈದಿಬೈ ಈ ರೀತಿ ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚೌಡಿಹಾಳ ಗ್ರಾಮದಲ್ಲಿ. ಚೌಡಿಹಾಳ ರಸ್ತೆಯ ಪೂಜಾರಿ ವಸ್ತಿ ತೋಟದ ಬಳಿ ಭೀಕರ ಕೊಲೆ ನಡೆದಿತ್ತು ಕಣ್ರಿ. ಇಲ್ಲಿನ ನಿವೃತ್ತ ಶಿಕ್ಷಕ ಸಿದ್ದಪ್ಪ ಅಂಚುಟಕಿ ಕೊಲೆ ನಡೆದಿತ್ತು. ಆದ್ರೀಗ ಈ ಕೊಲೆ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ತಂದೆಯನ್ನ ಭೀಕರವಾಗಿ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಸ್ವತಃ ಮಗಳೇ ಅನ್ನೋದು ವಿಪರ್ಯಾಸ ಕಣ್ರಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಐನಾತಿ ಹೆಣ್ಣೆ ತನ್ನ ಹೆತ್ತ ತಂದೆಯನ್ನ ನಿರ್ದಾಕ್ಷಣವಾಗಿ ಕೊಲೆ ಮಾಡಿದ್ದಾಳೆ ನೋಡಿ. ಲವರ್ ಜೊತೆ ಸೇರಿ ಕೊಲೆಗೆ ಸಂಚು ಮಾಡಿದ್ದ ಪುತ್ರಿ. ಇಬ್ಬರು ಸೇರಿ ಮಾಡಿದ್ರು ಪ್ರೀ ಪ್ಲಾನ್ ಮರ್ಡರ್. ನಿವೃತ್ತ ಶಿಕ್ಷಕ ಸಿದ್ದಪ್ಪನ ಮಗಳೇ ಪ್ರಿಯಾಂಕಾ. ಆದ್ರೆ ಈಕೆಗೆ ಓರ್ವ ಲವ್ವರ್ ಇದ್ದ ಕಣ್ರಿ. ಆತನ ಹೆಸರು ಸಂತೋಷ್. ಇವನ ಜೊತೆ ತಂದೆ ಅಂತಾನು ನೋಡದೆ ಕೊಲೆ ಮಾಡಿಬಿಟ್ಟಿದ್ದಾಳೆ. ಈ ಹಿಂದೆ ಚೌಡಿಹಾಳ ರಸ್ತೆಯಲ್ಲಿ ಸಿದ್ದಪ್ಪ ಮೃತದೇಹ ಪತ್ತೆಯಾಗಿತ್ತು. ಆರಂಭದಲ್ಲಿ ದುಷ್ಕರ್ಮಿಗಳು ಹತ್ಯೆ ಮಾಡಿ ಪರಾರಿಯಾಗಿರಬಹುದೆಂದು ಅಂದಾಜಿಸಲಾಗಿತ್ತು. ಆದರೆ ಮೃತ ಸಿದ್ದಪ್ಪನ ಹಿರಿಯ ಮಗಳು ನಿಖಿತಾ ತಂದೆಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ಲು ನೋಡಿ. ಈಕೆಯ ದೂರಿನ ತನಿಖೆ ನಡೆಸಿದಾಗ ಪುತ್ರಿಯೇ ಹತ್ಯೆ ಮಾಡಿದ್ದು ಬಯಲಾಗಿದೆ. ಪ್ರಿಯಾಂಕಾ ಮಸಳಿ ಮತ್ತು ಆಕೆಯ ಗೆಳೆಯರಾದಂತಹ ಸಂತೋಷ್ ಗಣಪತಿ ಸಿಂಧೆ ಮತ್ತು ಗುರುರಾಜ್ ಬಿರಾದರ್ ಅನ್ನೋರು ಸೇರಿಬಿಟ್ಟು ಅವರ ತಂದೆಯನ್ನು ಸಿದ್ದಪ್ಪ ಅಂಜುಟಿಗೆ ಅವರನ್ನು 62 ವರ್ಷ ನಿವೃತ್ತ ಶಿಕ್ಷಕರು ಇವರನ್ನು ಕೊಲೆ ಮಾಡಿದ್ದಾರೆ ಅಂತಂತೇಳಿ. ನಿವೃತ್ತಿ ಹಣಕ್ಕಾಗಿ ತಂದೆ ಮಗಳ ಜೊತೆ ಗಲಾಟೆ. ಆಸ್ತಿ ವಿವಾದಕ್ಕೆ ತಂದೆಯ ಜೀವವನ್ನೇ ತೆಗೆದ ಪಾಪಿ ಮಗಳು. ಕಳೆದ 2 ವರ್ಷಗಳ ಹಿಂದೆ ಸಿದ್ದಪ್ಪ ನಿವೃತ್ತಿಯಾಗಿದ್ರು. ಈ ವೇಳೆ ಅವರಿಗೆ ನಿವೃತ್ತಿ ಹಣ ಬಂದಿತ್ತು. ಇದರ ಜೊತೆಗೆ ಊರಲ್ಲಿ ಸ್ವಲ್ಪ ಆಸ್ತಿ ಕೂಡ ಮಾಡ್ಕೊಂಡಿದ್ರು ಕಣ್ರಿ. ಇದೇ ವಿಚಾರದಲ್ಲಿ ತಂದೆ ಮಗಳ ನಡುವೆ ಗಲಾಟೆ ನಡೆದಿತ್ತು. ವಿಜಯಪುರದಲ್ಲಿ ವಾಸವಿದ್ದ ಪ್ರಿಯಾಂಕಾಗೆ ಆಟೋ ಚಾಲಕ ಸಂತೋಷ್ ಸಿಂಧೆ ಪರಿಚಯವಾಗಿದ್ದ. ಅದು ಪರಿಚಯ ಪ್ರೀತಿಗೆ ತಿರುಗಲು ಬಹಳ ಸಮಯ ಹಿಡಿಲಿಲ್ಲ ನೋಡಿ. ಎಲ್ಲಿವರೆಗೂ ಅಂದ್ರೆ ಸ್ನೇಹ ಅಕ್ರಮ ಸಂಬಂಧಕ್ಕೆ ನಾಂದಿ ಹಾಡಿತ್ತು. ಇವರಿಬ್ಬರ ಸಂಬಂಧಕ್ಕೆ ಶಿಕ್ಷಕ ತಂದೆ ಸಿದ್ದಪ್ಪ ಅಡ್ಡಿ ಬರ್ತಿದ್ರು. ತಂದೆ ಮಗಳ ಜೊತೆ ಆಗಾಗ ಆಸ್ತಿ ವಿಚಾರಕ್ಕೆ ಗಲಾಟೆ ಕೂಡ ನಡೆಯುತ್ತಿತ್ತು ಕಣ್ರಿ. ಇನ್ನು ಈಕೆ ತನ್ನ ಲವರ್ ಬಿಟ್ಟು ಬರೋದಕ್ಕೆ ರೆಡಿ ಇರ್ಲಿಲ್ಲ. ಹೀಗಾಗಿ ತಂದೆ ಆದವನು ಆಸ್ತಿಯಲ್ಲಿ ಪಾಲು ಕೊಡಲ್ಲ ಅಂತ ನಿರಾಕರಿಸಿದ್ಬಿಟ್ಟಿದ್ರು. ಇದೇ ಸಿಟ್ಟು ಸಿದ್ದಪ್ಪ ಅವರ ಕೊಲೆಗೆ ಕಾರಣವಾಗಿದೆ. ಮೊದಲನೇ ಮಗಳು ಈಗೇನು ಅಕ್ಯೂಸ್ ನಂಬರ್ 1 ಪ್ರಿಯಾಂಕಾ ಮಸಳಿ. ಈಗಾಗಲೇ ಗಂಡ ತೀರ್ಕೊಂಡಿದ್ದು, ಒಬ್ಬರು ಮಗುನೂ ಇರುತ್ತೆ. ಈಗ ತಂದೆಯ ಜೊತೆಗೇ ಇರ್ತಾರೆ. ಇವರ ಮತ್ತು ತಂದೆಯ ಮಧ್ಯೆ ಹಲವಾರು ಬಾರಿ ಕಿತ್ತಾಟ ಮತ್ತು ಸಮಸ್ಯೆಗಳು ಉಂಟಾಗಿರ್ತವೆ. ಯಾಕಂತಂದರೆ ಬರುವಂಥ ಆಸ್ತಿ ಆಗಿರ್ಬೋದು ಮತ್ತು ಬರುವಂಥ ನಿವೃತ್ತಿ ಪಿಂಚಣಿಯಲ್ಲಿ ಇವರೇನು ದುಡ್ಡು ಕೊಡ್ತಾ ಇಲ್ಲ ಅಂತಂತೇಳಿ. ಆಸ್ತಿ ವಿಚಾರದಲ್ಲಿ ತಂದೆಯೊಂದಿಗೆ ಆಗಸ್ಟ್ 15ರಂದು ಪ್ರಿಯಾಂಕಾ ಗಲಾಟೆ ಮಾಡಿದ್ದಾಳೆ. ಗಲಾಟೆ ವಿಕೋಪಕ್ಕೆ ಹೋಗಿದ್ದ ವೇಳೆ ಪ್ರಿಯಕರ್ನನ್ನ ಮನೆಗೆ ಬರಲು ಹೇಳಿದ್ದಾಳೆ. ಇಬ್ರು ಸೇರಿಕೊಂಡು ತಂದೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿಬಿಟ್ಟಿದ್ದಾರೆ. ಬಳಿಕ ಕಲ್ಲಿನಿಂದ ಜಜ್ಜಿ ಹತ್ಯೆ ಮಾಡಿದ್ದಾರೆ. ಮೃತದೇಹವನ್ನ ರಸ್ತೆ ಪಕ್ಕದಲ್ಲಿ ಬಿಸಾಕಿ ಪಾಪಿಗಳು ಪರಾರಿಯಾಗಿದ್ರು ನೋಡಿ. ಇನ್ನು ಈ ಕೊಲೆಗೆ ಸಂತೋಷ್ ಸ್ನೇಹಿತ ಗುರುರಾಜ್ ಸಾಥ್ ನೀಡಿದ್ದ. ಎಲ್ಲ ಆಯಾಮಗಳಿಂದ ತನಿಖೆ ಮಾಡಿದ ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿತ್ತು ನೋಡಿ. ಗೆಳೆಯರಾದಂತಹ ಸಂತೋಷು ಮತ್ತು ಗುರುರಾಜ್ ಇವರನ್ನು ಕರೆಸ್ಕೊಂಡು ಮನೆಯಲ್ಲಿ ಅವ್ರು ಮಲಗಿದಾಗ ದಿಂಬಿನಿಂದ ಅವರ ಉಸಿರುಗಟ್ಟಿ ಅವರನ್ನು ಕೊಲೆ ಮಾಡಿ ಮತ್ತು ಅಲ್ಲೇ ಇದ್ದಂತಹ ಖಾರ ಕುಟ್ಟುವಂಥ ಕಲ್ಲಿನಿಂದ ಅವರ ತಲೆಗೆ ಜಜ್ಜಿ ಕೊಲೆ ಮಾಡಿರ್ತಾರೆ. ಮನೆಯಲ್ಲಿ ಕೊಲೆ ಮಾಡಿ ತದನಂತರ ಈ ಇಂಡಿ ಗ್ರಾಮೀಣ ಔಟ್ಸ್ಕಟ್ಸ್ ಏನಿದೆ, ಔಟ್ಸ್ಕಟ್ಸ್ ಹತ್ರ ಆಟೋದಲ್ಲಿ ತಂದುಬಿಟ್ಟು ಬೆಡ್ಶೀಟಲ್ಲಿ ಸುತ್ತಾಕಿ ರಸ್ತೆ ಬದಿಯಲ್ಲಿ ಅವರ ಬಾಡಿಯನ್ನು ಹಾಕಿ ಹೋಗಿರ್ತಾರೆ.
ಸದ್ಯ ಸಿದ್ದಪ್ಪ ಪುತ್ರಿ ಪ್ರಿಯಾಂಕಾ, ಆಕೆಯ ಪ್ರಿಯಕರ ಸಂತೋಷ್ನನ್ನ ಬಂಧಿಸಲಾಗಿದೆ. ಕೊಲೆಯಲ್ಲಿ ಭಾಗಿಯಾಗಿದ್ದ ಸಂತೋಷ್ ಸ್ನೇಹಿತ ಗುರ್ರಾಜ್ ನಾಪತ್ತೆಯಾಗಿದ್ದಾನೆ. ಆತನ ಹುಡುಕಾಟವನ್ನ ಪೊಲೀಸರು ಕೂಡ ನಡೆಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.